ಈ ಅಂತಃಕರಣಗಳು ಯಾವ್ಯಾವಪ್ಪ ಅಂದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಮನಸ್ಸು, ಬುದ್ಧಿ ಇವೆರಡನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದ್ ಸಣ್ಣ ಉದಾಹರಣೆ ತಗೋಬೇಕಾಗುತ್ತೆ. ಯಾವುದೋ ಒಂದು ಹಣ್ಣು, ಒಂದು ಉದಾಹರಣೆ ತಗೊಂಡ್ರೆ, ಒಂದು ಸೇಬ್ ಹಣ್ಣು ಅಂತ ಅನ್ಕೊಂಡ್ರೆ, ನಾನು ಆ ಮಾರ್ಕೆಟ್ ಅಲ್ಲಿ 150 ರೂಪಾಯಿ ಇದ್ದಂತ ಸೇಬಣ್ಣನ್ನು ನೋಡಿದೆ, 4 ಹಣ್ಣು ಬಂದಿದ್ವು, ನಾನು 160 ರೂಪಾಯಿಗೆ ಆತ ಹೇಳ್ದ, ನಾನು 140 ಕೊಡು ಅಂದೆ, ಕೊಡ್ಲಿಲ್ಲ ಆತ. ಬೇರೆ ಅಂಗಡಿಗೆ ಹೋದೆ, ಆತ 200 ರೂಪಾಯಿ ಹೇಳ್ದ ಕೆಜಿಗೆ. ಯಾಕೆ ಅಂತ ಕೇಳಿದೆ, ಕಾಶ್ಮೀರಿ ಆಪಲ್ ಅಂತ ಹೇಳ್ದ ಆತ. ನಾವು ಕಾಶ್ಮೀರಕ್ಕೆ ಒಂದ್ಸಲಿ ಹೋಗಿದ್ವಿ, ಅಲ್ಲಿ ಕೇವಲ 15 ರೂಪಾಯಿ ಅಷ್ಟೇ, ಇಲ್ಲಾದ್ರೆ 150 ರೂಪಾಯಿ ತಗೋತಾರೆ. ಈ ಮಾರ್ತಾ ಇರುವಂತವನು ಸ್ವಲ್ಪ ಸ್ಥೂಲಕಾಯ, ಒಳ್ಳೆ ಗಟ್ಟಿಮುಟ್ಟಾಗಿದ್ದಾನೆ. ಇಂಥ ಸ್ಥೂಲಕಾಯ ಒಬ್ಬ ಕಳೆದ ಬಾರಿ ಕುಸ್ತಿಯಲ್ಲಿ ನೋಡಿದ್ವಿ, ಅಲ್ಲೆಲ್ಲರೂ ಸ್ಥೂಲಕಾಯರೇ ಇದ್ರು. ಒಂದು ನಿಮಿಷ. ಬರೀ ಸೇಬು ಅಂದು ಮಾತ್ರಕ್ಕೆ ಈ ಪ್ರಯಾಣ ಹೇಗ್ ಮುಂದುವರಿತಾ ಇದೆ ಇದು? ಸೇಬು ಅಂದ ತಕ್ಷಣ ಸೇಬಲ್ ನಿಂತ್ಕೋಬೇಕಾಗಿತ್ತು, ಸೇಬಲ್ ನಿಂತಿಲ್ಲ. ಸೇಬಿನಿಂದ ಎಷ್ಟು ರೂಪಾಯಿ ಬೆಲೆ ಅಂತ ಹೋಯ್ತು. ಇನ್ನೊಂದು ಕಡೆ ಕೇಳಿದಾಗ ಅದು ಕಾಶ್ಮೀರಿ ಅಂತ ಹೇಳ್ತು, ಕಾಶ್ಮೀರಕ್ಕೆ ಹೋಯ್ತು, ಕಾಶ್ಮೀರದಲ್ಲಿ 15 ರೂಪಾಯಿ ಅಂತ. ಅಲ್ಲೊಬ್ಬ ಸ್ಥೂಲಕಾಯ ಅಂತ ಹೇಳ್ತು, ಸ್ಥೂಲಕಾಯದಿಂದ ಕುಸ್ತಿ ಪೈಲ್ವಾನ್ರ ಕಡೆ ಹೋಯ್ತು. ಈಗ ಯಾವುದು ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಹಾರ್ತಾ ಇದೆಯೋ ಆ ಹಾರೋ ಅಂತದಕ್ಕೆ ಮನಸ್ಸು ಅಂತ. ವಿಷಯದಿಂದ ವಿಷಯಕ್ಕೆ ಯಾವ್ದು ಹಾರ್ತಾ ಇದೆಯೋ ಆ ಹಾರೋ ಅಂತದಕ್ಕೆ ಮನಸ್ಸು. ಆದ್ರೆ ಆ ವಿಷಯ ತಂದ್ಕೊಟ್ಟಿದ್ದು ಯಾವುದು? ಆ ವಿಷಯ ತಂದ್ಕೊಟ್ಟಿದ್ದು ನಮ್ಮ ನೆನಪುಗಳು. ಆ ನೆನಪು ಎಲ್ಲಿಂದ ಬಂದವು? ಅನುಭವದಿಂದ ಬಂದಿದ್ದಾವೆ. ಆ ನೆನಪು ಎಲ್ಲಾದ್ರೂ ಇರ್ಬೋದು, ನಮ್ಮ ಮೆದುಳಲ್ಲಿರ್ಬೋದು, ವಸ್ತುಲಿರ್ಬೋದು, ಯಾವ್ದಾವ್ದೋ ಬೇರೆ ಬೇರೆ ರೂಪದಲ್ಲಿದೆ. ಆ ನೆನಪಿಗೆ ಸಂಬಂಧಪಟ್ಟಂತದ್ದೆಲ್ಲದಕ್ಕೂ ಬುದ್ಧಿ ಅಂತ ಕರಿತೀವಿ. ಈಗ ಮನಸ್ಸಿನಲ್ಲಿ ಸಾಕಷ್ಟು ಚಿಂತನೆಗಳಿದೆ. ಆ ಸಾಕಷ್ಟು ಚಿಂತನೆಯಲ್ಲಿ ರೂಪ ತಗೊಂಡು ಮಾತಾಗಿ ಹೊರಗೆ ಬರ್ತಾ ಇರೋದು ಕೇವಲ ಕೆಲವು, 1000ರಲ್ಲಿ 1-2 ಹೊರಗಡೆ ಬರ್ತಾ ಇದ್ದಾವೆ. ಅಂದ್ರೆ ಮಾತಿನ ಸೂಕ್ಷ್ಮ ರೂಪ ಮನಸ್ಸು. ಹಾಗೆ ಮನಸ್ಸಿಗೂ ಈ ಚಿಂತನೆಗಳನ್ನ ತಂದಾಕುವಂಥದ್ದು ಯಾವುದು? ಆ ಮನಸ್ಸಿನ ಸೂಕ್ಷ್ಮ ರೂಪಕ್ಕೆ ಚಿತ್ತ ಅಂತ ಕರೀತೀವಿ. ಚಿತ್ತದ ಮೂಲಕ ಗ್ರಹಿಸಿದಾಗ ಆ ಭಾವವನ್ನು ಪಡಿತೀವಿ. ಆ ಭಾವ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದು ಉದಾಹರಣೆ ತಗೋಬೇಕು. ಈಗ ಮಗು ಫಸ್ಟ್ ರ್ಯಾಂಕ್ ಬಂದಿದೆ ಅಥವಾ ತಾನೇ ಫಸ್ಟ್ ರ್ಯಾಂಕ್ ಬಂದೆ ಅಂದ್ರೆ ಒಂದು ಎಕ್ಸೈಟ್ಮೆಂಟ್ ಅಂತ ಆಗುತ್ತೆ. ಆ ಎಕ್ಸೈಟ್ಮೆಂಟ್ ದೇಹದ ಒಳಗಡೆ ಎಲ್ಲಿ ಆಗುತ್ತೆ? ಆ ಎಕ್ಸೈಟ್ಮೆಂಟ್ ಅನ್ನೋದು ದೇಹ ಪೂರ್ತಿ ಆಗುತ್ತೆ, ಮತ್ತೆ ದೇಹದ ಕಣಕಣದಲ್ಲೂ ಆಗುತ್ತೆ. ದೇಹ ಪೂರ್ತಿಯಾಗಿ ಮತ್ತೆ ದೇಹದ
ಕಣಕಣದಲ್ಲೂ. ಹೀಗೆ ದೇಹ ಪೂರ್ತಿಯಾಗಿ ಮತ್ತೆ ದೇಹದ ಕಣಕಣದಲ್ಲಿ ಎಲ್ಲೆಲ್ಲ ಆಗುತ್ತೋ ಅದಕ್ಕೆ ಭಾವ ಅಂತ ಕರಿತೀವಿ. ಆ ಭಾವ ಚಿತ್ತಗ್ರಾಹ್ಯ. ಸ್ಥೂಲ ಏನಾಗಿತ್ತು, ಇಂದ್ರಿಯಗಳಿಂದ ಗ್ರಹಿಸಿದ್ದು ಅದು ಅನಂತವಾಗಿತ್ತು. ಇಡೀ ಬ್ರಹ್ಮಾಂಡ ಎಲ್ಲ ಅಷ್ಟು ವಿಶಾಲವಾದಂತ ಒಂದು ಗ್ರಹಿಕೆ ಅದು. ಮನಸ್ಸು ಬುದ್ಧಿ ಬಳಸ್ದಾಗೂ ಅಷ್ಟೇ, ಅದು ಅಷ್ಟೇ ವಿಶಾಲವಾಗಿತ್ತು. ಆದ್ರೆ ಚಿತ್ತ ಬಳಸ್ದಾಗ ಇದು ಎಲ್ಲಿಗೆ ಸೀಮಿತ ಆಯ್ತು, ಕೇವಲ ದೇಹದ ಒಳಗಡೆ ಮತ್ತೆ ದೇಹ ಪೂರ್ತಿಯಾಗಿ ಇಷ್ಟಕ್ಕೆ ಸೀಮಿತವಾಯ್ತು. ಇನ್ 4ನೇದು ಅಹಂಕಾರ. ಈ ಮನಸ್ಸು ಬುದ್ಧಿ ಚಿತ್ತಗಳ ಅನುಪಸ್ಥಿತಿಯ ಅನುಭವ ಅದು. ಅದಕ್ಕೆ ಅಖಂಡ, ಆನಂದ, ಅನಂತ ಈ ಲಕ್ಷಣಗಳು, ಆಕಾಶ ಲಕ್ಷಣಗಳು. ಒಂದು ಉದಾಹರಣೆ ಹೇಳೋದಾದ್ರೆ, ಯಾವಾಗ ಮನಸ್ಸು ಬುದ್ಧಿ ಚಿತ್ತಗಳು ನಿಂತಿದ್ವು ಅಂದ್ರೆ, ಈಗ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ನಿಮ್ಮ ಎದುರಿಗೆ ಒಂದು ಹಾವು ಕಂಡು ಬಿಡುತ್ತೆ. ಆ ಕ್ಷಣ ಮಾತ್ರದಲ್ಲಿ ಏನಾಯ್ತು, ಸ್ತಬ್ಧ. ಆ ಒಂದು ಸಣ್ಣ ಒಂದು ಮೈಕ್ರೋ ಸೆಕೆಂಡ್ ಅಷ್ಟು ಸಮಯ ಅದು. ಅದನ್ನ ಸ್ವಲ್ಪ ವಿಸ್ತಾರ ಮಾಡಿ ನೋಡ್ರಿ, ಅದು ಹೇಗಿದೆ ಅಂತ. ಅದು ಈ ಮನಸ್ಸು ಬುದ್ಧಿ ಚಿತ್ತಗಳ ಅನುಪಸ್ಥಿತಿ, ಅಥವಾ ಪೂರ್ತಿ ಈ ಬಾಹ್ಯಕರಣ ಮತ್ತೆ ಮನಸ್ಸು ಬುದ್ಧಿ ಚಿತ್ತದ ಒಂದು ಅನುಪಸ್ಥಿತಿ. ಈಗ ಇವು ಹೇಗೆ ಕ್ರಿಯೆ ಮಾಡ್ತಾ ಇದ್ದಾವೆ ಅಥವಾ ಇವುಗಳ ಕ್ರಿಯೆ ಏನೇನು ಅನ್ನೋದನ್ನ ಗ್ರಹಿಸ್ತೀವಿ ನಾವು. ಯಾವಾಗೆಲ್ಲ ಇವು ಕೆಲಸ ಮಾಡ್ತಾ ಇದ್ದಾವೋ ಅವನ್ನು ಸುಮ್ಮನಾಗ್ಸಿದ್ರಷ್ಟೇ ಈ ಭಾವ ಅತೀತ ಅನ್ನೋ ಒಂದು ಅನುಭವವನ್ನು ಪಡೆಯೋದಿಕ್ ಸಾಧ್ಯ ಆಗುತ್ತೆ. ಸೊ ಒಂದೊಂದೇ ಮೆಟ್ಲು ಮೇಲೆ ಏರಿದಾಗೆ ಅಲ್ಲಿವರೆಗೂ ಬರೋಣ. ಅಲ್ಲಿಂದ ಮುಂದೆ ಏನು ಅಂತ ಆಮೇಲೆ ಯೋಚನೆ ಮಾಡೋಣ, ಅಥವಾ ಮಾರ್ಗ ಅದೇನು ಅಂತ ಗುರು ಅಲ್ಲಿಂದ ಮುಂದೆ ತೋರಿಸ್ತಾರೆ. ಇವು ನಾನಾ ರೀತಿಯಿಂದ ಬಂಧಿಸ್ತವ ಒಬ್ಬನ್ನ ಈ ಆಂದೋಲನ. ಬುದ್ಧಿ ಬಹಳ ಬೃಹದಾಕಾರದ ವಿಷಯ ಅದು. ನಾವ್ ಅನ್ಕೊಂಡಂಗ್ ಬುದ್ಧಿ ಕೇವಲ ಮೆದುಳಿಗೆ ಸಂಬಂಧಪಟ್ಟಿದ್ದಲ್ಲ. ಈ ಪಿಂಡೋತ್ಪತ್ತಿ ಆಗ್ಬೇಕಾದ್ರೆ ಈ ಮೆದುಳನ್ನು ಸೃಷ್ಟಿಸ್ತಕ್ಕಂತ ಒಂದು ನೆನಪು, ಆ ಮೆಮೊರಿಯನ್ನ ಯಾವ್ದು ಆ ಸೆಲ್ ಹೇಗ್ ಕ್ಯಾರಿ ಮಾಡಿತ್ತು. ಮೆದುಳು, ಹೃದಯ, ಇವೆಲ್ಲ ಈ ಉಪಕರಣಗಳಂತ ಕರೆದ್ರೆ, ಅಥವಾ ಈ ವ್ಯವಸ್ಥೆಯನ್ನ ಆ ಸಣ್ಣ ಒಂದು ಸೆಲ್ ಅಲ್ಲಿದ್ದ ಒಂದು ಇನ್ಫಾರ್ಮೇಶನ್ ಇಂದ ಇದನ್ನ ಸೃಷ್ಟಿ ಮಾಡ್ತು. ಆ ಸೆಲ್ ಅಲ್ಲಿ ಎಷ್ಟು ಇನ್ಫಾರ್ಮೇಶನ್ ಇದೆ. ಹಾಗೆ ವಸ್ತುಗಳಲ್ಲಿ ನೆನಪಿದೆ, ಆಕಾಶದಲ್ಲಿ ನೆನಪಿದೆ. ಸೊ ನಾವು ಕರೆಯುವಂತ ವಸ್ತು ಸ್ವರೂಪವಾದ ಪ್ರತಿ ಜೀವಕೋಶದಲ್ಲೂ ನೆನಪಿದೆ. ಇದ್ರ ಪರಿಣಾಮಗಳು ಬೇರೆ ಬೇರೆ ರೀತಿಯಲ್ಲಿ ಪಾಪ ಜೀವನ ಮೇಲೆ ಆಗ್ತಾ ಇರ್ತದೆ. ಮನಸ್ಸು ಬಹಳ ಕೆಟ್ಟದ್ದು ಅಂತ ಮಾತಾಡ್ತೀವಿ, ಆದ್ರೆ ಅದ ಅಷ್ಟೊಂದು ಸ್ವತಂತ್ರವಾಗಿ ಬುದ್ಧಿಯ ಸಹಾಯ ಇಲ್ಲದೆ ಕೆಲಸ ಮಾಡ್ಲಾರದು.
ಹಂಗ ನೋಡಿದ್ರೆ ಬುದ್ಧಿನೇ ಇಷ್ಟೆಲ್ಲ ನಮ್ಮ ಈ ಬಾಧೆ ಅಥವಾ ಈ ಆಂದೋಲನಗಳಿಗೆಲ್ಲ ಕಾರಣ ಆಗಿರುವಂತದ್ದು ಬುದ್ಧಿನೇ ಇದು.